ಸರ್ಕಾರ ಬರಲಿ, ಬಿಜೆಪಿ ಮತ್ತೆ ಉಳಿಲಿ. ಈಗೆಲ್ಲ ಮಾಡಿದ್ರಲ್ಲ, ಮಾಡೋದ್ರ ಬಡವ್ರ ಬಗ್ಗರಿಗೆಲ್ಲ ಫುಲ್ ನುಣ್ಣು ಬಳಸ್ಬಿಟ್ರಲ್ಲ. ರಾಹುಲ್ ಗಾಂಧಿಗೆ ಏನಾದ್ರು ಕೊಟ್ಬಿಟ್ರೆ ದೇಶ ಸರ್ವನಾಶ ಆಗೋದ್ರಲ್ಲಿ ಎರಡನೇ ಮಾತಿನ. ಬರೀ ಒಂದು ವರ್ಷದಲ್ಲಿ ಇವ್ರಿಗೆ ಯೋಗ್ಯತೆ ಏನು ಅಂತ ಗೊತ್ತಾಗ್ತಾ ಇದೆ. 20 ಜನ ಸೇರ್ಕೊಂಡು ಒಬ್ಬನೇ ಎದುರಿಸ್ತವ್ರೆ. ಕರ್ನಾಟಕದಲ್ಲಿ ಇವಾಗ ಜನಗಳೆಲ್ಲ ನೋಡಿದ್ರೆ ಯಾಕೆ ಬೇಕಾಗಿತ್ತು ಇದು ಫ್ರೀ? ಇವ್ರು ಏನೇ ಕಾಗೆ ಗುಬ್ಬಕ್ಕ ಕತ್ತೆ ಹೇಳಿದ್ರು ಕಾಂಗ್ರೆಸ್ನವರು ಮೋದಿನೇ ಈ ಸಲ ವಿನ್ ಆಗೋದು. ಸರ್, ಇನ್ನೇನು MP ಎಲೆಕ್ಷನ್ ಬರ್ತಿದೆ. ನಿಮ್ಮ ಪ್ರಕಾರ ದೇಶದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಅನ್ಸುತ್ತೆ ಸರ್? BJP ಬಂದರೆ ಅನುಕೂಲ ಆಗೋಣ. ಯಾಕೆ ಸರ್? ಯಾಕೆ ಅಂದರೆ ಕಾಂಗ್ರೆಸ್ಸವರು ದೇಶದ್ರೋಹಿಗಳು. ಮೊನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜೈಗೆ ಕೂಗಿದ್ರು. ನಮ್ಮ ದೇಶದಲ್ಲಿ ಯಾವುದೇ ಪಕ್ಷ ಬರಲಿ, ನಮ್ಮ ದೇಶ ಉಳಿಸೋದು ನೋಡಬೇಕು ಹೊರತು ಹಾಳು ಮಾಡೋದು ನೋಡಬಾರ್ದು. ಕರೆಕ್ಟ್ ಅಲ್ವಾ? ಇವರು ಮೊನ್ನೆ ಯಾರೋ ಒಬ್ಬ ಲೇಡೀಸು ಪಾಕಿಸ್ತಾನಕ್ಕೆ ಜೈಕಾರ ಕೂಗಿದ್ದಕ್ಕೆ ತಗೊಂಡು ಜೈಲಿಗೆ ಹಾಕಿದ್ರು. ವಿಧಾನಸೌಧ ಕೂಗಿದ್ದಕ್ಕೆ ಅವನೇನು ಮಾಡಿದ್ರು? ಇನ್ನೂ ಏನು ಮಾಡೋಕ್ಕಾಗಲಿಲ್ಲ, ಹಂಗೆ ಬಿಡೋಣವ್ರು. ಇದು ಬೇಕಾ ನಮಗೆ? ಅಷ್ಟೇ. ಅಂದರೆ BJP ಈಗ ಸ್ಟೇಟಲ್ಲಿ ಕಾಂಗ್ರೆಸ್ ಇದೆ, ಸೆಂಟ್ರಲಲ್ಲಿ BJPನೇ ಬರಲಿ ಅಂತ ಹೇಳ್ತೀರಾ? ಬರಬೇಕು. ಯಾಕೆ BJPನೇ ಯಾಕೆ ಬೇಕು ಅಂತ? ನಮ್ಮ ಹಿಂದೂಗಳು ಉಳಿಬೇಕು ಅಂದರೆ BJP ಬರಲೇಬೇಕು. ಕಾಂಗ್ರೆಸ್ ಯಾಕೆ ಬೇಡ? ಅದು ಬೇಡ ಸರ್. ಮೊನ್ನೆ ಆಯ್ತಲ್ಲ, ಈ ಥರ ಆಯ್ತಾನೇ ಇರ್ತವೆ. ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಬರೋಕ್ಕೆ ಬಂದರೆ ಈ ಥರ ತೊಂದರೆಗಳಾಗ್ತಾ ಇರ್ತವೆ. ಹೌದು ಹೌದು. ಈಗ ಮೋದಿಯವರು ಅಧಿಕಾರಕ್ಕೆ ಬಂದು 10 ವರ್ಷ ಆಗಿದೆ. 10 ವರ್ಷದಿಂದ ಒಳ್ಳೆ ಕೆಲಸಗಳು ಮಾಡಿದರೆ, ಡೆವಲಪ್ ಮಾಡಿದರೆ ಭಾರತ. ಮಾಡಿದ್ದಾರೆ ಸರ್, ಮಾಡಿದ್ದಾರೆ, ಮಾಡ್ತಾರೆ. ಈಗ ಸ್ಟೇಟ್ ವಿಚಾರಕ್ಕೆ ಬಂದರೆ ಸ್ಟೇಟಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಒಂದು 5 ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂದಿದ್ರು, ಒಂದೊಂದು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ. ಇದೆಲ್ಲ ಬಡವ್ರಿಗೆ ತಲುಪ್ತಿದೆಯಾ? ಬಡವ್ರಿಗೆ ಅನುಕೂಲ ಆಗ್ತಿದೆ? ಕೆಲವ್ರಿಗೆ ಹೋಗಿದೆ, ಕೆಲವ್ರಿಗೆ ಬಂದಿಲ್ಲ. ಈ 5 ಗ್ಯಾರಂಟಿ ಅಂದರೆ 5 ವರ್ಷಕ್ಕೆ 5 ಗ್ಯಾರಂಟಿ ಒಂದೊಂದೇ ಸೃಷ್ಟಿ ಮಾಡೋದು. ಪೂರ್ತಿ ಕೊಡಲ್ಲ, ಪೂರ್ತಿ ಪ್ರಮಾಣದಲ್ಲಿ ಮಾಡಲ್ಲ. ಒಂದೊಂದು ವರ್ಷಕ್ಕೆ ಒಂದು ಗ್ಯಾರಂಟಿ. ಈಗ ಮೋದಿ ಮೇಲೆ ಆರೋಪ ಮಾಡ್ತಾರೆ. ಮೋದಿಯವ್ರು ಬಂದ ಮೇಲೆ GST ಬಿಲ್ ಜಾಸ್ತಿ ಆಯಿತು, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು. ಏನು ಮಾಡೋಕ್ಕಾಗಲ್ಲ, ಆಗೋದಾಗೆ ಆಯ್ತದೆ. ಎಲ್ಲ ಆಗಲೇಬೇಕು. ಅಂದರೆ ಮುಂದಿನ ಬಾರಿನೂ ಮೋದಿಯವರೇ ಅಧಿಕಾರಕ್ಕೆ ಬರಲಿ ಅಂತ. ಬರಲೇಬೇಕು. ಮೋದಿಯವ್ರನ್ನ ಬಿಟ್ಟರೆ ಇನ್ನು ಆ ಕೆಪಾಸಿಟಿ ಯಾರಿಗಿರ್ಬೋದು ಅಂತ? ಇಲ್ಲ ಸರ್, ಯಾರಿಗೂ ಇಲ್ಲ. ಯಾರಿಗೂ ಮೋದಿನೇ. ಹೌದು, ಮೋದಿನೇ ಬರಬೇಕು. ಸೊ ಇಂದಿರಾ ಗಾಂಧಿ ಮುಖ ನೋಡ್ಕೊಂಡು ಕಾಂಗ್ರೆಸ್ ಓಟ್ ಹಾಕ್ತಾರೆ ಅಷ್ಟೇ. ನಮ್ಮ ಇವಾಗಿನ ಇರೋರ MLA MP ನೋಡ್ಕೊಂಡು ಓಟ್ ಹಾಕಲ್ಲ. ಇಂದಿರಾ ಗಾಂಧಿ ಮುಖ ನೋಡ್ಕೊಂಡು. ಯಾಕೆ ಅಂದರೆ ಆವತ್ತಿನ ಕಾಲದಲ್ಲಿ ನಮ್ಮ ತಾತರ ಕಾಲದಲ್ಲಿ ಬಡವ್ರನ್ನ ಉಳಿಸಿರೋರು ಅವರು. ಆಮೇಲೆ ಇನ್ನೊಂದು ಮನೇಲಿ ಜೀತ ಮಾಡ್ತಾಯಿದ್ರು. ಆ ಜೀತನೆಲ್ಲ ಅದನ್ನೆಲ್ಲ ಮಾಡೋಂಗಿಲ್ಲ ಅಂತೇಳಿ ಕೆಲಸ ಮಾಡಿದವರು ಅವರು. ಸೊ ಅವ್ರ ಮುಖ ನೋಡಿಕೊಂಡು ಕಾಂಗ್ರೆಸ್ಗೆ ಓಟ್ ಹಾಕೋದು. ಈಗ ಅದೇ ಫ್ಯಾಮಿಲಿಯವರು ರಾಹುಲ್ ಗಾಂಧಿ ಅವರು ಇದ್ದಾರೆ, ಅವ್ರ ಮೇಲೆ ಅಷ್ಟು ಆ ಭರವಸೆ ಇಲ್ವಾ? ಇದೆ. ಯಾವ್ದಾರಾಗಲಿ ನಾವು ಮೇಯ್ನ್ ಏನಪ್ಪ ಅಂದರೆ ಇಂದಿರಾ ಗಾಂಧಿ ಮುಖ ನೋಡ್ಕೊಂಡು ಕಾಂಗ್ರೆಸ್ ಓಟ್ ಹಾಕೋದು. ಇವ್ರುಗಳ ಮುಖ ನೋಡ್ಕೊಂಡು ಓಟ್ ಹಾಕಲ್ಲ. ಅಲ್ಲ, ರಾಹುಲ್ ಗಾಂಧಿ ಅವರಿಗೆ ಆ ಕೆಪಾಸಿಟಿ ಇಲ್ವಾ ಅಂತ? ಪ್ರಧಾನಮಂತ್ರಿ ಆಗೋ ಚಾನ್ಸೇ ಇಲ್ಲ, ಏನು ಗೊತ್ತೇ ಇಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಇನ್ನೊಂದು ಹೆಂಗಂದ್ರೆ ನಮ್ಮ ರಾಜಕಾರಣಿಗಳಲ್ಲಿ ಈ ಫ್ಯಾಮಿಲಿ ರಾಜಕೀಯ ಆಗಬಾರ್ದು. ಏಕೆಂದರೆ ಅಪ್ಪ MLA ಇರ್ತಾನೆ, ಅದು ಬಂದು ಮತ್ತೆ ಮಗ ಮೊಮ್ಮಗ ಎಲ್ಲ ಅವರವರೇ ಆಯ್ತಾ ಇರ್ತಾರೆ. ಬೇರೆಯವರಿಗೆಲ್ಲ ಚಾನ್ಸೇ ಕೊಡಲ್ಲ. ಅಲ್ಲಿ ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, JDS ಯಾವುದಾರು ಆಗಿರಲಿ, ಪ್ರತಿಯೊಬ್ಬನ ಮನೆಯಲ್ಲೂ MLA ಆಗಬೇಕು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಬ್ಬ ರಾಜಕೀಯಕ್ಕೆ ಬರಬೇಕು ಅಂದರೆ ಗ್ರಾಮ ಪಂಚಾಯತಿಂದ ಬರಬೇಕು. ಅವನಿಗೆ ಜನದ ಕಡೆಯಿಂದ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಮಾತು ತೊಗೊಂಡಿದ್ರೆ ಅವನಿಗೆ ಪ್ರಧಾನಮಂತ್ರಿಯವರು ಟೈಮು ಆಯಿತಾ. ಅವರು ಅಷ್ಟೊತ್ತಿಗೆ ಏನಾರ ತೀರ್ಕೋತು ಅಂದರೆ ಅವ್ರ ಮನೇಲಿ ಯಾರೂ ಬರಬಾರ್ದು ರಾಜಕೀಯಕ್ಕೆ. ಹೊಸ್ದಾಗಿ ಹಾಕೋಬೇಕು. ಇವ್ರು ಹಂಗಲ್ಲ, ಎಲ್ಲ ಅವರವರೇ ಹಾಕೋತಾರೆ. ಅಪ್ಪ ಏನು ಮಾಡಿರ್ತಾನೆ ಮಗನಿಗೆ ಅದನ್ನೇ ಹೇಳ್ಕೊಡ್ತಾನೆ. ಕರೆಕ್ಟಾ? ಇವತ್ತು ಆಗ್ತಿರೋದು ಹಂಗೇನೆ. ಬಡವನೇ ಸಾವುಕಾರನೇ. ಎಷ್ಟೋ ಊರ ಕಡೆ ನೀರಿಲ್ಲ, ಮನೆ ಇಲ್ಲ, ಹಾಸ್ಪಿಟ್ಲ್ ಇಲ್ಲ, ಒಂದು ಸ್ಕೂಲು ಕಾಲೇಜ್ಗಳಿಲ್ಲ. ಇವ್ರಿಗೆ 1.5 ಕೋಟಿ 2 ಕೋಟಿ ಕಾರುಗಳು ಬೇಕಿಲ್ಲಿ. ಏನಣ್ಣ ಅಲ್ವಾ? ಎಷ್ಟು ಈ ಕಡೆ ಧರ್ಮಸ್ಥಳ ಕಡೆ ಈ ಕಡೆ ಹೋಗ್ಬಿಟ್ರೆ ಮನೆಗಳಿಲ್ಲ, ರೋಡ್ಗಳಿಲ್ಲ. ಓಟ್ ಬೇಕಾದ್ರೂ ಮಾತ್ರ ಗಿಡ ಅನ್ನಿಸ್ಬಿಟ್ಟು ಹೋಗ್ಬಿಡ್ತಾರೆ. ಓಟ್ ಹಾಕಿ ಗೆದ್ದು ಬಂದಮೇಲೆ ಮುಗಿದೋಯ್ತು. ಆ ಕಡೆ ತಿರುಗಿ ನೋಡಲ್ಲ. 5 ವರ್ಷ ಆ ಕಡೆಗೆ ಇಲ್ಲ, ಏನು ಮಾಡಿದ್ರು ಅಷ್ಟೇ. ಅವ್ರು ಓಟ್ ಹಾಕ್ಸ್ಕೊಂಡವ್ರು ಎಲ್ಲೆಲ್ಲೋ ಇರ್ತಾರೆ, ನಾವು ಓಟ್ ಹಾಕ್ದವ್ರು ಇಲ್ಲೇ ಇರ್ತೀವಿ. ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಎಲ್ಲ ಶಿಬಿರ ಉಚಿತ. ಎಲೆಕ್ಷನ್ ಆಗೋಯ್ತು ಅಂದರೆ ಮುಗೀತು. ಅವರೆಲ್ಲ ನಾವೆಲ್ಲ ಕೇಳಿದ್ರೆ ಅವ್ರಿಲ್ಲ, ಇವಾಗ ಹೋಗಿ ನೋಡಕ್ ಹೋದ್ರೆ ಕೇಳಕ್ ಹೋದ್ರೆ ಇಲ್ಲೇ ಸ್ಟಾರ್ಟ್ ಆದರೆ ಉಚಿತ, ಎಲೆಕ್ಷನ್ ಮುಗಿ ಗೆದ್ದೋದ್ಮೇಲೆ ಖಚಿತ. ಆಮೇಲೆ ಆ ಥರ ರಾಜಕೀಯ ನಮ್ಮ ರಾಜಕೀಯ ಇರುತ್ತೆ ಸರ್. BJP ಸರ್ಕಾರ ಬಂದರೆ ನಮ್ಮ ಹಿಂದೂಗಳು ಉಳ್ಕೊಳ್ಳೋಕೆ ಚಾನ್ಸು ಇಲ್ಲ. ಅಂದರೆ ಇವ್ರನ್ನೇ ಬಿಟ್ಬಿಟ್ರೆ
ಅಂತಂತ ಮುಗಿಸ್ಬಿಡ್ತಾರೆ. ಬಿ ಜೆ ಪಿ ಸರ್ಕಾರ ಬಂದ್ರೇ ನಮ್ಮ ಹಿಂದೂಗಳು ಉಳ್ಕೊಳಕ್ಕಾಗೋದು. ಸೆಂಟ್ರಲಲ್ಲಾಗಲಿ ಸ್ಟೇಟಲ್ಲಾಗಲಿ ಬಿ ಜೆ ಪಿ ಸರ್ಕಾರ ಬಂದ್ರೇ ನಮ್ಮ ಹಿಂದೂಗಳು ಉಳ್ಕೊಳಕ್ಕಾಗೋದು. ಇಲ್ಲ ಅಂತಂದರೆ ಹಿಂದೂಗಳನ್ನ ಮಟ್ಟ ಹಾಕೋದು ಕಾಂಗ್ರೆಸ್ನವ್ರು ಗ್ಯಾರಂಟಿ. ಕಾಂಗ್ರೆಸ್ನವ್ರು ಅಂತಲ್ಲ, ಇನ್ನೊಬ್ರಿಗೂ ನಾವು ಬಿಟ್ಕೊಟ್ಟಂಗೆ ಆಯ್ತಿದೆ. ಮೊನ್ನೆ ವಿಧಾನಸೌಧದಲ್ಲಾಯಿತು, ಇನ್ನೊಂದು ಕಡೆಗಾಯಿತು. ಇಂಥವು ನಡೀತಾನೆ ಇರ್ತವೆ, ಇನ್ಲೀಗಲ್ ಕೆಲಸಗಳು ಮಾಡ್ತಾನೇ ಇರ್ತಾರೆ. ಅವ್ರ ಸರ್ಕಾರ ಇರೋವರೆಗೂ ಇದೇ ಗೋಳು. ಏನು ಒಂದು ಕೊಡ್ತೀವಿ, ಒಂದು ಕೊಡಲ್ಲ, ಒಂದು ಕೊಡ್ತಾರೆ, ಒಂದು ಕೊಡಲ್ಲ, ಒಬ್ರು ಕೊಡೋದು, ಒಬ್ರು ಬಿಡೋದು. ಯಾರಪ್ಪನ ಮನೆಯಿಂದ ಏನು ತಂದು ಕೊಡಲ್ಲ, ಅವ್ರಪ್ಪನ ಮನೆ ಅಂತ ತಂದು ಕೊಡೋಲ್ಲ. ನಮ್ಮ ದುಡ್ಡು ನಮ್ಗೆ ಕೊಡೋದು ಅವರು. ಏನು ಅವ್ರ ಮನೆಯಿಂದ ಏನು ಕೊಡಲ್ಲ. ನಾವು ಓಟ್ ಹಾಕ್ಕೊಂಡು ಅವ್ರಿಗೆ ರೋಡಲ್ಲಿ ಬಿದ್ದಿದ್ದೀವಿ. ಓಟ್ ಹಾಕ್ಸಿ ಗೆಲ್ಸ್ಕೊಂಡವರು ಅರಮನೆಗಳು ಕಟ್ಕೊಂಡು ಎಲ್ಲೆಲ್ಲೋ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ನಾವು ಮಾತ್ರ ಇಲ್ಲೇ ಇದ್ದೀವಿ, ಓಟ್ ಹಾಕ್ದವ್ರು ಇಲ್ಲೇ ಇದ್ದೀವಿ. ಓಟ್ ಹಾಕ್ಸ್ಕೊಂಡು ಗೆದ್ಕೊಂಡು ಎಲ್ಲೆಲ್ಲೋ ಹೋಗಿದ್ದಾರೆ, ಎಂತೆಂಥ ಮನೆಗಳು ಇಲ್ಲದಾರೆ. ಅದಕ್ಕೆ ಬಿ ಜೆ ಪಿ ಸರ್ಕಾರ ಬಂದರೆ ಎಲ್ಲರೂ ಉಳಿತೀವಿ. ಎಜುಕೇಟೆಡ್ಗಳು ಉಳಿತಾರೆ, ಅನ್ಎಜುಕೇಟೆಡ್ಗಳು ಉಳಿತಾರೆ, ಫುಟ್ಪಾತ್ ಮೇಲೆ ಕೆಲಸ ಮಾಡೋರು ಉಳಿತಾರೆ, ಬಿಲ್ಡಿಂಗಲ್ಲಿ ಇದ್ರಲ್ಲಿ ಕೆಲಸ ಮಾಡೋರು, ಆಫೀಸ್ ಕೆಲಸ ಮಾಡೋರು ಉಳಿತಾರೆ. ಏನೇ ಮಾಡಿದ್ರು ಮೋದಿಯವರು ಇನ್ನೂ 10 ವರ್ಷ ಅಲ್ಲ, ಇನ್ನು 15 ವರ್ಷ ಅವ್ರು ಬಂದ್ರೇ ನಮ್ಮ ದೇಶಕ್ಕೆ ಒಳ್ಳೆಯದಾಗೋದು. ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ಮೋದಿ ಬರಲೇಬೇಕು. ಮತ್ತು ಅವ್ರು ಬಂದ್ರೇ ಸ್ಟೇಟಲ್ಲಿ ಕೂಡ ನಮ್ಮ ಬಿ ಜೆ ಪಿ ಪಕ್ಕ 100% ಬಂದೇ ಬರುತ್ತೆ ಅಂತ ನಮ್ಮ ನಂಬಿಕೆ ಇದೆ. ನಾವು ಮತ್ತೆ ಪಕ್ಕ ಬಿ ಜೆ ಪಿ ಕ್ಯಾಂಡಿಡೇಟ್ ಅಂತಲ್ಲ, ಪಕ್ಕ ಹಿಂದೂ ಕ್ಯಾಂಡಿಡೇಟ್ ಆಗಿ ಹಿಂದೂ ಅವರಾಗಿ ಹೇಳ್ತಾ ಇದ್ದೀವಿ. ಬಿ ಜೆ ಪಿ ಬಂದ್ರೇ ನಮಗೆ ಉಳಿಗಾಲ. ಇಷ್ಟು ಮಾತ್ರ ನಾವು ಹೇಳಬಲ್ಲೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಆಡಳಿತ ಹೆಂಗಿದೆ ಸರ್? ಸಿದ್ದರಾಮಯ್ಯ ಅವರು ಅದೇ ಮಾಡ್ತಾರೆ, JDS ಅವರು ಅದೇ ಮಾಡ್ತಾರೆ ಅಂತೇನಿಲ್ಲ. ಕಾಂಗ್ರೆಸ್ ಆದವರು ಇವಾಗ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರು ಚೆನ್ನಾಗಿ ಮಾಡಿದವ್ರು ಬರಬೇಕು ಅಂತ ಹೇಳ್ತೀವಿ. ಅದರಲ್ಲಿ ಇಂಥವೆಲ್ಲ ಮಾಡ್ಕೊಂಡು ಅವರು ಪಾಕಿಸ್ತಾನ ಜೈಕಾರ ಹಾಕೋದು, ಅವ್ರನ್ನ ತಗೊಂಡು ಜೈಲ್ಗೆ ಹಾಕೋದು, ಇವ್ರು ತಗೊಂಡು ಜೈಲ್ಗೆ ಹಾಕೋದು ಮಾಡಿದ್ರೆ ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. ಹಂಗಂದ್ಬಿಟ್ಟು ಬಿ ಜೆ ಪಿ ಬಂದ್ರೇ ಎಲ್ಲ ಯಾವುದು ಏನೂ ಆಗೋಲ್ಲ, ಗಲಾಟೆನೂ ಆಗೋಲ್ಲ, ಇನ್ನೊಂದಾಗಲ್ಲ, ಎಲ್ಲ ಕಡೆ ಒಳ್ಳೇದಾಯ್ತದೆ. ಇಷ್ಟು ಮಾತ್ರ ನಮ್ಗೆ ಗೊತ್ತಿರೋದು, ಇಷ್ಟು ಮಾತ್ರ ನಾವು ಹೇಳ್ಬೋದು. ಸರ್, ಇನ್ನೇನು MP ಎಲೆಕ್ಷನ್ ಬರ್ತಿದೆಯಲ್ಲ, ನಿಮ್ಮ ಪ್ರಕಾರ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೆ ಉತ್ತಮ ಅನಿಸುತ್ತೆ ಸೆಂಟ್ರಲಲ್ಲಿ? ಸೆಂಟ್ರಲಲ್ಲಿ ನಮಗೆ ಮೋದಿನೇ ಬರಬೇಕು ಅನಿಸುತ್ತೆ ಸರ್. ಒಳ್ಳೆ ಕೆಲಸ ಮಾಡಿದ್ದಾರೆ, ರೈತರಿಗೆ ಹೆಲ್ಪ್ ಆಗ್ತಾಯಿದೆ. ವರ್ಷಕ್ಕೆ ಈಗ ನಮ್ಮ ತಂದೆನೇ ರೈತರು, ಅವರಿಗೆ ವರ್ಷಕ್ಕೆ 8,000 ರೂಪಾಯಿ ಬರುತ್ತೆ, 2,000 ಥರ. ಅದು ಡೈರೆಕ್ಟ್ ಬ್ಯಾಂಕಿಗೆ ಬರೋ ಥರ ಮಾಡಿದ್ದಾರೆ. ತುಂಬ ಹೆಲ್ಪ್ ಆಗ್ತಾಯಿದೆ ಅದರಿಂದ ಅವ್ರಿಗೆ ವಯಸ್ಸಾದ ಕಾಲದಲ್ಲಿ. ಈಗ ಹೊಸಬ್ರಿಗೂ ಅವಕಾಶ ಕೊಡೋಣ ಅಂದ್ಕೊಂಡಿದ್ದಾರೆ. ಮಮತಾ ಬ್ಯಾನರ್ಜಿ ಇದ್ದಾರೆ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ. ಅವರೆಲ್ಲ ಅಂಥ ಕ್ಯಾಂಡಿಡೇಟ್ ಏನಲ್ಲ ಸರ್. ಅವ್ರಿಗೆ ಅಷ್ಟು ಅನುಭವನೂ ಇಲ್ಲ. ಅವರಷ್ಟು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ದೇಶನ. ನಮ್ಮ ದೇಶ ನಂಬರ್ 1 ಆಗಿದೆ ಪ್ರಪಂಚದಲ್ಲೇ. ಆ ಥರ ಮೋದಿ ನೋಡ್ಕೊತಾ ಇದ್ದಾರೆ. ಬಟ್ ಇವರೆಲ್ಲ ಅಂತ ಏನು ಹೇಳ್ಕೊಳ್ಳೋ ಥರ ಇಲ್ಲ. ರಾಹುಲ್ ಗಾಂಧಿ ಫ್ಯಾಮಿಲಿ ಎಲ್ಲ ರಾಜಕೀಯ ಮಾಡಿದಂಥವ್ರು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ ಅಂತೀರಾ? ಕೆಪಾಸಿಟಿ ಇಲ್ಲ ಸರ್, ಇರ್ಬೋದು. ಬಟ್ ಅವರು ಯಾವುದು ಪರ್ಫಾರ್ಮೆನ್ಸ್ ತೋರಿಸೇ ಇಲ್ವಲ್ಲ ಇದುವರೆಗೂ. ಈಗ ಆಪೋಸಿಷನಲ್ಲಿ ಕುತ್ಕೊಂಡು ಯಾವ ರೀತಿ ಆಡಳಿತ ನಡೆಸಬೇಕು ಅನ್ನೋದನ್ನು ಅದ್ರ ಬಗ್ಗೆನೂ ಯಾವುದ್ರಲ್ಲೂ ಪ್ರಶಂಸೆ ಜನಗಳು ಗಳಿಸಿಲ್ಲ ಅವರು. ಆ ಥರ ಏನಾದರೂ ಪ್ರಶಂಸೆ ಗಳಿಸಿದರೆ ಅವ್ರಿಗೊಂದು ಅವಕಾಶ ಕೊಡ್ಬೋದಾಗಿತ್ತು. ಬಟ್ ಆ ಥರ ಯಾವುದು ನಮಗೆ ಗೊತ್ತಿರೋಂಗೆ ಈಗ ನಾವು ನೋಡ್ದಂಗೆ ಒಂದು 10 ವರ್ಷದಿಂದ ನಾವು ಯಾವುದು ಆ ಥರ ಇದನ್ನು ನೋಡಿಲ್ಲ ನಾವು ಅವ್ರದ್ದು. ಹಾಗಾಗಿ ಇದನ್ನು ಈಗ ಮೋದಿ ನೋಡಿದ್ರೆ ತುಂಬ ಚೆನ್ನಾಗಿದೆ, ಅವ್ರ ಟೀಮೆಲ್ಲ ಚೆನ್ನಾಗಿದೆ. ಈಗ ಬಿ ಜೆ ಪಿನಲ್ಲಿ ಸೆಂಟ್ರಲಲ್ಲಿ ಬಿ ಜೆ ಪಿ ಸರ್ಕಾರದ ಟೀಮ್ ತುಂಬ ಚೆನ್ನಾಗಿದೆ. ನಾವು ಯಾವುದೇ ಸರ್ಕಾರ ಬರಲಿ ಅಂತ ಏನಿದಿಲ್ಲ. ಕೆಲಸ ಯಾರು ಚೆನ್ನಾಗಿ ಮಾಡ್ತಾರೆ ಅವರಿಗೆ ಅನುಕೂಲ, ಜನಗಳಿಗೆ ಯಾರಿಗೆ ಅನುಕೂಲ ಮಾಡಿಕೊಡ್ತಾರೆ ಅವರಿಗೆ ಓಟ್ ಹಾಕಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ ಅಷ್ಟೇ. ಮೋದಿ ಅವರು ಆಡಳಿತ ಮಾಡೋಕ್ಕೆ ಶುರು ಮಾಡಿ 10 ವರ್ಷ ಆಯಿತು. 10 ವರ್ಷದಿಂದ ಭಾರತದಲ್ಲಿ ಡೆವಲಪ್ ಆಗಿದೆಯಾ, ಚೇಂಜಸ್ಗಳು ಆಗಿದೆಯಾ ಅಂತ? ತುಂಬ ಆಗಿದೆ ಸರ್. ಇವತ್ತು ನಾವು ರೈಲ್ವೆ ಡಿಪಾರ್ಟ್ಮೆಂಟ್ ನೋಡ್ಬೋದು ಸರ್. ಉದಾಹರಣೆಗೆ ಎಲ್ಲ ಕಡೆ ತುಂಬ ಚೆನ್ನಾಗಾಗಿದೆ ರೈಲ್ವೆ ಸ್ಟೇಷನ್ಗಳು. ನಾವು ಶಿವಮೊಗ್ಗ ರೂಟ್ ಓಡಾಡೋದು ಎಲ್ಲ ಸ್ಟೇಷನ್ನು ನಂಬರ್ 1 ಮಾಡಿದ್ದಾರೆ. ತುಂಬ ಚೆನ್ನಾಗಾಗಿದೆ. ಅಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳು ಚೆನ್ನಾಗಾಗಿದೆ. ನಮಗೆ ಟ್ರಾನ್ಸ್ಪೋರ್ಟಿಂಗ್ ಚೆನ್ನಾಗಾಗಿದೆ. ಆಮೇಲೆ ಈಗ ಬಡಬಗ್ಗರಿಗೆ ಲೋನ್ಗಳು ತುಂಬ ಜಲ್ದಿ ಆಗೋ ಥರ ಎಲ್ಲ ಮಾಡಿದ್ದಾರೆ. ಈಗ ಬಡವರು ಏನಾದರೂ ಒಂದು ವ್ಯಾಪಾರ ಮಾಡಬೇಕು ಆ ಥರ ಅಂದರೆ ಮುಂಚೆ ಎಲ್ಲ ಇವ್ರದ್ದು ಇದು ಕೇಳಬೇಕಾಗಿತ್ತು. ಇವಾಗ ಏನಿಲ್ಲ, ಡೈರೆಕ್ಟ್ ಲೋನ್ ತೊಗೋಬೋದು ಬ್ಯಾಂಕಲ್ಲಿ ಹೋಗಿ, ಅಂಥ ಅನುಕೂಲ ಇದೆ. ಆಮೇಲೆ ರೈತರಿಗೂ ತುಂಬ ಹೆಲ್ಪ್ ಆಗಿದೆ ಸರ್ ಇವಾಗ. ಈಗ ರಾಜ್ಯದ ವಿಷಯಕ್ಕೆ ಬಂದರೆ ಕಾಂಗ್ರೆಸ್ ಸರ್ಕಾರದವರು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು, ಒಂದೊಂದು ಈಡೇರಿಸ್ಕೊ ಬರ್ತಿದ್ದಾರೆ. ಇದೆಲ್ಲ ಬಡವರಿಗೆ ತಲುಪ್ತಿದೆ, ಅನುಕೂಲ ಆಗ್ತಿದೆ ಬಡವರಿಗೆ ಅಂತ? ಸರ್, ಸದ್ಯಕ್ಕಂತೂ ತಲುಪ್ತಾ ಇದೆ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಕೆಲವರಿಗೆ ತೊಂದರೆ ಆಗಿದೆ ಅದರಿಂದ. ಈಗ ಅರ್ಧ ಜನಕ್ಕೆ ಈಗ ನಮಗೆ ತೊಂದರೆ ಆಗಿದೆ. ಈಗ ಆಟೋ ಡಿಪಾರ್ಟ್ಮೆಂಟ್ ನಮಗೆ ನೋಡಿ, ನಾವು ಬೆಳಗ್ಗೆಯಿಂದ ಓಡಾಡಿದ್ರೂ ಒಂದು 5ರಿಂದ 6 ಬಾಡಿಗೆ ಮಾರ್ನಿಂಗ್ ಟೈಮು ಹೊಡಿಬೋದು ಅಷ್ಟೇ. ಮತ್ತಿನ್ನು ಸಂಜೆವರೆಗೂ ಒಂದು ಬಾಡಿಗೆ ಬರಲ್ಲ, ಕೂತೇ ಇರಬೇಕು. ಹಗಲೊತ್ತೇನು ಬಸ್ಸು ಫ್ರೀ ಬಿಟ್ಟಿರೋದ್ರಿಂದ ತುಂಬ ಜನ ಈಗ ಆಟೋದಲ್ಲಿ ಬರೋರೆಲ್ಲ ಬಸ್ಸಿಗೆ ಹೋಗ್ತಾರೆ. ಹಾಗಾಗಿ ನಮಗೆ ತೊಂದರೆ ಆಗಿದೆ. ಈಗ ಇನ್ನೊಂದೇನಪ್ಪ ಅಂದರೆ, ಈ ಕರೆಂಟ್ ಬಿಲ್ಲು ಫ್ರೀ ಮಾಡಿದ್ರು.
ಇವಾಗ ನೀವು ಹೇಳಿದ ಅವ್ರು ಹೇಳಿದ್ರು ಗ್ಯಾರಂಟಿ ಬಸ್ಗಳ ಮೇಲೆಲ್ಲ ಅಡ್ವರ್ಟೈಸ್ಮೆಂಟ್ ಆಗಿದ್ದಾರೆ ಯೂನಿಟ್ ಫ್ರೀ ಅಂತ. ಬಟ್ 200 ಯೂನಿಟ್ ಬರ್ತಾಯಿಲ್ಲ. ನಮ್ಮದು ತಿಂಗಳಿಗೆ 35 ಯೂನಿಟ್ ಬಂದರೆ 5 ಯೂನಿಟ್ ಬರ್ತಾಯಿದೆ, ಬಿಲ್ ಬರ್ತಾಯಿದೆ 5 ಯೂನಿಟ್ದು. 30 ಯೂನಿಟ್ ಅಷ್ಟೇ ಕೊಟ್ಟಿದ್ದಾರೆ ನಮಗೆ. ನಾವು ಫಸ್ಟ್ ತೋರಿಸ್ತಾ ಇದ್ದಿದ್ದು 25 ಯೂನಿಟ್, ಇವಾಗ 5% ಅಷ್ಟೇ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಅಂತ ಈ ಥರ ಹೇಳ್ತಾರೆ KEB ಅವ್ರಿಗೆ ಕೇಳಿದ್ರೆ. ಅದೇನು ಪೂರ್ತಿ ಕೊಟ್ಟಿಲ್ಲ ಅವರು. ಅವ್ರು ನಡೆದಂತೆ ಏನು ಮಾಡದಂತೆ ನಡೀತಾ ಇದ್ದೀವಿ ಅಂತ ಏನು ಹೇಳ್ತಾರೆ ಅದಿಲ್ಲ. ಅದರಲ್ಲೂ ಅರ್ಧ ಮೋಸ ಆಗ್ತಾಯಿದೆ. ಅದೇನು ಹೇಳಿದ್ದಾರೆ ಅದನ್ನು ಕೊಡಬೇಕಿತ್ತು, ಅದು ಕೊಟ್ಟಿಲ್ಲ ಅವರು. ಇವರು ಕಾಂಗ್ರೆಸ್ ಸರ್ಕಾರದವರು 5 ಗ್ಯಾರಂಟಿಗಳು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದು ಅಂತ ಹೇಳ್ತಿದ್ದಾರೆ. 100% ಸರ್. ಇದೇ ರೀತಿ ಟೆಕ್ನಿಕ್ ಯೂಸ್ ಮಾಡಿ ಸೆಂಟ್ರಲಲ್ಲೂ ಏನಾದರೂ ಸರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುತ್ತೆ ಆ ಥರ ಆಗಲ್ಲ ಸರ್. ಕರ್ನಾಟಕ ಸ್ಟೇಟಲ್ಲಿ ಒಂದು ಸರಿ ಈಗ ಅನುಭವ ಆಗೋಗಿದೆ. ಈಗಲೂ ನೆಕ್ಸ್ಟು ಕಷ್ಟ ಇದೆ ಇವ್ರೂ. ಕರ್ನಾಟಕದಲ್ಲಿ ಇವಾಗ ಜನಗಳೆಲ್ಲ ನೋಡಿದ್ರೆ ಯಾಕೆ ಬೇಕಾಗಿತ್ತು ಇದು ಫ್ರೀ. ಈಗ ಊರುಗಳ ಕಡೆ ನಾನು ನಿನ್ನೆ ಭಾನುವಾರ ಸರ್ ಊರಿಗೆ ಹೋಗಿದ್ದೆ. ಒಂದೊಂದು ಬಸ್ ಸ್ಟಾಪಲ್ಲಿ 2 ಅವರ್ಸ್ ಕಾದಿವಿ ಸರ್. ನಮ್ಮ ಅರಸೀಕೆರೆ ಡಿಪೋನಲ್ಲಿ ಬಸ್ಗಳೇ ಇಲ್ಲ. ಅರಸೀಕೆರೆ ಟು ಬೇಲೂರು ಗಾಡಿಗಳು ಬೆಳಿಗ್ಗೆಯಿಂದ 10ರಿಂದ ಹಿಡಿದು 12 ಗಂಟೆಗೆ 4 ಬಸ್ ಇತ್ತು, ಒಂದೇ ಬಸ್ ಮಾಡಿದ್ದಾರೆ ಇವಾಗ. ಅದೊಂದು ಬಿಟ್ಟರೆ ಗತಿನೇ ಇಲ್ಲ ಸರ್. ಎಲ್ಲ ನ್ಯಾತಾಕೊಂಡು ಹೋಗಬೇಕು, ಆ ಪರಿಸ್ಥಿತಿ ತಂದು ನಿಂತಿದೆ. ಏನಕ್ಕೆ ಬೇಕಿತ್ತು ಫ್ರೀ? ಅವಾಗ 4 ಬಸ್ಸಲ್ಲಿ ಹೋಗೋರು ದುಡ್ಡು ಕೊಟ್ಟು ಅಚ್ಚುಕಟ್ಟಾಗಿ ಆರಾಮಾಗಿ 4 ಬಸ್ ಬಿಟ್ಟಿರೋರು ಅನುಕೂಲ ಆಗೋದು. ಈಗ ಮೈಕೈ ಎಲ್ಲ ನೋವು, ನಾವು ಒಂದು ದಿವಸ ರೆಸ್ಟ್ ಮಾಡಬೇಕು ಬಸ್ಸಲ್ಲಿ ಹೋಗಿ ಬಂದರೆ. ಇವಾಗ ಆ ಪರಿಸ್ಥಿತಿ ಬಂದಿದೆ. ಅದರಿಂದ ಇದು ತೊಂದರೆನೇ ಸರ್ ಜನಕ್ಕೆ, ಯಾವುದೂ ಅನುಕೂಲ ಏನಾಗ್ತಾಯಿಲ್ಲ. ಆಮೇಲೆ ಏನಾಗಿದೆ, ಈಗ ಜೆಂಟ್ಸಿಗೆ ಚಾರ್ಜಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಫಸ್ಟು ಒಂದು ಇದಕ್ಕೆ 10ರಿಂದ 15 ರೂಪಾಯಿ ತೊಗೊಳ್ಳೋರು ಸ್ಟೇಜಿಗೆ, ಇವಾಗ ಅದನ್ನು 20 ರೂಪಾಯಿ ಮಾಡಿದ್ದಾರೆ. ಯಾರಿಗೂ ಗೊತ್ತಾಗ್ತಾಯಿಲ್ಲ ಅದು. ನಾವು ಟಿಕೆಟ್ ಕೊಡ್ತೀವಲ್ಲ ಗೊತ್ತಾಗುತ್ತದು. ಗಂಡಸ್ರ ಕಡೆ ಕಿತ್ಕೊತಾ ಇದ್ದಾರೆ ಅಷ್ಟೇ ಈಗ ಆಗಿರೋದು ಪ್ರಾಬ್ಲಮ್ಮು. ಆಮೇಲೆ ಇದು ಅಷ್ಟೇ ಕಮರ್ಷಿಯಲ್. ಇವಾಗ ನಾವು ಬಿಲ್ಡಿಂಗಿಗೆ ಹೊಡಿತೀವಿ ಸರ್. ನಾನು ಇವತ್ತಿನ ಬಿಲ್ ಎಷ್ಟು ಬಂದಿದೆ ಗೊತ್ತಾ ಸರ್? 2222 ರೂಪಾಯಿ ಬಿಲ್ ಬಂದಿದೆ ನನಗೆ ತಿಂಗಳು. 3 ಮನೆ ಇದೆ ನಮ್ಮದು. ಮೋಟ್ರ್ ಆನ್ ಮಾಡ್ತೀವಲ್ಲ, 2222 ರೂಪಾಯಿ ಬಿಲ್ ಬಂದಿದೆ. ಫಸ್ಟ್ ಬರ್ತಾಯಿದೆ ಎಷ್ಟೋ ಗೊತ್ತಾ ಸರ್? ಅದು ಮೋಟ್ರದ್ದು 700 ರೂಪಾಯಿ ಬರ್ತಾಯಿತ್ತು. ಈ ಕಡೆ 300 ರೂಪಾಯಿ ಕಮ್ಮಿ ಮಾಡಿ ಆ ಕಡೆ 700 ರೂಪಾಯಿ 800 ರೂಪಾಯಿ ಒಬ್ಬೊಬ್ರಿಗೆ ಜಾಸ್ತಿ ಆಗಿದೆ. ಎಲ್ಲಿ ಫ್ರೀ ಆಯ್ತು ಅವಾಗ? 1 to ಡಬಲ್ ಆಯ್ತಲ್ವಾ? ಈಗ ಅದರಲ್ಲಿ 4.5 ರೂಪಾಯಿ ಮಾಡಿದ್ರು ಮುಂಚೆ ಯೂನಿಟ್ಗೆ, ಈಗ ಅದನ್ನು 7 ರೂಪಾಯಿ ಮಾಡಿಬಿಟ್ರು. ಕಮರ್ಷಿಯಲ್ ಡಬಲ್ ಆಗೋಯ್ತಲ್ಲ. 1 to ಡಬಲ್ ಆ ಕಡೆ ಹಾಕ್ಬಿಟ್ಟು ಈ ಕಡೆ ಫ್ರೀ. ಮನೆದೊಂದು ಫ್ರೀ. ಮನೆದು ಯಾಕೆಂದರೆ ನಾವು 30ರಿಂದ 35 ಯೂನಿಟ್ ಮೇಲೆ ಉರ್ಸೋದೇ ಇಲ್ಲ ನಾವು. ಎಷ್ಟೇ ಓಡಿಸಿದ್ರು ನಾವು ಫ್ರಿಜ್ಜು ವಾಷಿಂಗ್ ಮಿಷಿನ್ ಯೂಸ್ ಮಾಡಿದ್ರು 35 ಯೂನಿಟ್ ನಮ್ಮ ಮನೆಯಲ್ಲಿ. ಅದರದ್ದು ಬಿಲ್ಲು ಆವಾಗ ಏನಾಗಿದೆ, ಮೋಟ್ರ್ ಬಿಲ್ ಜಾಸ್ತಿ ಆಗ್ತಾಯಿದೆ. 2220 ರೂಪಾಯಲ್ಲಿ ಸರ್ 700 ರೂಪಾಯಲ್ಲಿ ನೋಡಿ, 3 ಪಟ್ಟು ಜಾಸ್ತಿ ಆಗಿದೆ ಅದು. ಈ ಕಡೆ ಕೊಟ್ಟಂಗೆ ಮಾಡಿ ಆ ಕಡೆ ಕಿತ್ಕೊತಾ ಇದ್ದಾರೆ. ಯಾವುದೇನು ಅನುಕೂಲ ಆಗಿಲ್ಲ ಇದರಿಂದ. ಈಗ ಅನುಭವ ಆಗಿದೆ ಜನಗಳಿಗೆ. ಈಗ ನಮಗೆ ಗೊತ್ತಾಗಿದೆ ಇವಾಗ 1 ವರ್ಷದಲ್ಲೇ ಏನು ಅನಾನುಕೂಲ ಆಗ್ತಾಯಿದೆ ಫ್ರೀಯಿಂದ. ಫ್ರೀ ಯಾವ ಥರ ಫ್ರೀ ಬರ್ತೈತೆ, ಯಾವ ಥರ ಗೌರ್ಮೆಂಟ್ ಕಡೆ ತೊಗೊಳ್ತಾ ಇದ್ದಾರೆ ಅನ್ನೋದು ತುಂಬ ನಮಗೆ ಇದು ಗೊತ್ತಾಗ್ತಾ ಇದೆ ಇವಾಗ. ಅದರಿಂದ ಇದು ಫ್ರೀ ಏನು ಬೇಕಾಗೇ ಇಲ್ಲ, ಅವಶ್ಯಕತೆ ಇರಲಿಲ್ಲ ಸರ್. ಜನಗಳು ಹೆಂಗೆ ದುಡ್ಕೊಂಡು ಹೋಗ್ತಾಯಿದ್ರೆ ಹಂಗೆ ಹೋಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಫ್ರೀ ಕೊಡಬೇಕು. ಯಾರಿಗೆ ಗೊತ್ತಾ? ಸ್ಟೂಡೆಂಟ್ಸಿಗೆ ಕೊಡಲಿ, ವಯಸ್ಸಾದಂಥವ್ರಿಗೆ ಕೊಡಲಿ, ಎಲ್ಲರಿಗೂ, ಲೇಡೀಸ್ಗೆ ಎಲ್ಲರಿಗೂ ಕೂಡ ಅವಶ್ಯಕತೆ ಇರಲ್ಲ ಸರ್. ಇವಾಗ ಏನಾಗಿದೆ ಗೊತ್ತಾ? ನಾನು ಆಟೋ ಓಡಿಸ್ತೀನಿ, ನಮ್ಮ ಮನೆಯವ್ರು ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ನಮಗೆ ಅನುಕೂಲ ಇಲ್ಲ. ನಮ್ಮ ಮನೆಯವ್ರು ಬೆಳಗ್ಗೆ ಓಡಿಸ್ಕೊರೆ ಹೋದರೆ ಸಂಜೆನೇ ಬರೋದು. ಯಾವ ಬಸ್ಸಲ್ಲಿ ಉಪಯೋಗಿಸ್ತೀವಿ ನಾವು ಬಡವರು? ಯಾರು ಉಪಯೋಗಿಸ್ತಾರೆ ಗೊತ್ತಾ? ಅವ್ರ ಯಜಮಾನ್ರುಗಳು ಲಕ್ಷಗಟ್ಟಲೆ ಸಂಬಳ ತೊಗೊತಾರೆ, ಆರಾಮಾಗಿ ಮನೆಯಲ್ಲಿ ಇರ್ತಾರಲ್ಲ ಓಮ್ ವೈಫ್ಗಳು, ಅವ್ರು ಓಡಾಡ್ತಾ ಇದ್ದಾರೆ ಅಷ್ಟೇ ಫ್ರೀಗೆ. ಅವ್ರಿಗೇನಂದರೆ ಈಗ ಮನೇಲೆ ಆರಾಮಾಗಿ ಕೂತಿದ್ದೀನಿ ಬಾ ಅಂತ 4 ಜನ ಫ್ರೆಂಡ್ಸ್ಗಳು ಅಂಥವ್ರೇ ಸೇರಿಕೊಂಡು ದೊಡ್ಡವರು ಮಾತಾಡ್ಕೊಂಡು ಅವ್ರು ಓಡಾಡ್ತಾರೆ, ಲಕ್ಷಾಧೀಶರು. ನಮ್ಮಂಥ ಬಡವರೇನು ಓಡಾಡೋಕೆ ಆಗ್ತಾಯಿಲ್ಲ. ಅದರಿಂದ ಅನುಕೂಲ ಇಲ್ಲ ನಮಗೆ. ಈಗ ನಮ್ಮ ಮನೆಯವ್ರು ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಬೆಳಗ್ಗೆ ಎದ್ದು ಹೋದರೆ ಸಂಜೆ ಬರೋದು. ಫ್ರೀ ಬಸ್ ಎಲ್ಲಿ ಉಪಯೋಗಿಸ್ತೀವಿ ನಾವು? ಒಂದು ಭಾನುವಾರ ರಜೆ ಇರುತ್ತೆ, ಅವ್ರ ಮನೆ ಕೆಲಸ ಏನಿದೆ ಅದು ಮಾಡ್ಕೊಳಕ್ಕೆ ಮುಗಿದೋಯ್ತು. ನಾವು 1 ವರ್ಷದಿಂದ ನಮ್ಮ ಮನೆಯವ್ರು ಇದುವರೆಗೂ ಒಂದು ದಿವಸ ಫ್ರೀ ಬಸ್ಸಲ್ಲಿ ಓಡಾಡಿಲ್ಲ. ಬಡವರಿಗೆಲ್ಲ ಅನುಕೂಲ ಆಯಿತು. ಓಡಾಡ್ತಾ ಇರೋರು ಯಾರು ಹೇಳಿ? ಅವ್ರ ಯಜಮಾನ್ರದ್ದು ಲಕ್ಷಗಟ್ಟಲೆ ಸಂಬಳ ತರ್ತಾರೆ, ಇವ್ರು ಆರಾಮಾಗಿ ಮನೇಲಿ ಕೂತಿರ್ತಾರಲ್ಲ, ಅವ್ರಿಗೆ ಟೈಮ್ ಪಾಸ್ಗೋಸ್ಕರ ಆರಾಮಾಗಿ ಓಡಾಡೋಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇವರು ಅಷ್ಟೇ. ನಮ್ಮಂಥ ಬಡವ್ರಿಗೆ ಏನು ಉಪಯೋಗ ಆಗ್ತಿಲ್ಲ, ಕೂಲಿ ಕಾರ್ಮಿಕರಿಗೇನು ಉಪಯೋಗ ಆಗ್ತಾಯಿಲ್ಲ. ಕೂಲಿ ಕಾರ್ಮಿಕರು ಬೆಳಗ್ಗೆ ಅವ್ರು ಸಂಜೆನೇ ಬರೋದು. ಅಮ್ಮಮ್ಮ ಅಂದರೆ ಯಾರೋ ಗಾರೆ ಕೆಲಸದವ್ರು ಒಂದು ಟ್ರಿಪ್ ಬೆಳಗ್ಗೆ ಹೋಗೋಕ್ಕೆ ಒಂದು 10 ರೂಪಾಯಿ 15 ರೂಪಾಯಿಗೆ ಬಸ್ ಫ್ರೀ ಮಾಡ್ಕೊಂಡು ಓಡಾಡ್ಬೋದು. ಸಂಜೆ 30 ರೂಪಾಯಿಗೆ ಅಷ್ಟೇ ಫ್ರೀ ಬಡವರಿಗೆ. ಅದೇ ಶ್ರೀಮಂತರಿಗೆ ಏನಾದ್ರು ದಿವಸ ಎಲ್ಲ ಓಡಾಡ್ತಾರೆ, ಅವ್ರು ಇಡೀ ಅರ್ಧ ಬೆಂಗಳೂರು ಸುತ್ಕೊಂಬರ್ತಾರೆ, ಅವ್ರಿಗೆ ಅನುಕೂಲ ಆಯ್ತಲ್ವಾ? 100ರಿಂದ 200 ರೂಪಾಯಿ ಬಸ್ ಚಾರ್ಜ್ ಸೇವ್ ಆಗುತ್ತೆ ಅವ್ರಿಗೆ, ಯಾಕೆಂದರೆ ಅವ್ರದ್ದು ಅದೇ ಕೆಲಸ ಸರ್. ಏನಿಲ್ಲ ಸರ್, ಈ ಬಸ್ ಫ್ರೀ ಬಡವ್ರಿಗೆ ಆಗಲ್ಲ. ನೀವು ಈಗ ನಾನು ಹೇಳಿದ್ನಲ್ಲ ಉದಾಹರಣೆಗೆ, ಬೆಳಗ್ಗೆ ಹೋದ್ರೆ ಸಂಜೆ ಬರೋರು ಎಲ್ಲಿ ಓಡಾಡ್ತಾರೆ? ಮನೇಲಿ ಯಾರು ಆರಾಮಾಗಿ ಕೂತಿರ್ತಾರಲ್ಲ ಹೌಸ್ ವೈಫ್ಗಳು, ಅವ್ರು ಆರಾಮಾಗಿರೋರೇ ಓಡಾಡೋದು. ದೇವಸ್ಥಾನ ಹೋಗ್ತಾರೆ, ಮಾಲ್ಗಳಿಗೆ ಹೋಗ್ತಾರೆ, ಅಂಥವ್ರು ಆರಾಮಾಗಿ ಓಡಾಡ್ತಾರೆ. ಹೋಗದೇ ಇರೋರು ಇವಾಗ ಫ್ರೀ ಅಂತ ಓಡಾಡ್ತಾರೆ ಆರಾಮಾಗಿ. ಬಸ್ ಬಿಡು, ಸುಮ್ಮನೆ ಹೋಗಿ ರೌಂಡ್ ಹಾಕೊಂಬರೋಣ ಬಿಡಿ ಅಂತಾರೆ.
ಅಲ್ವರಾ ಊಟ ಬೆಳಗ್ಗೆ ತಿಂಡಿ ತಿಂದು ಹೋದರೆ ಊಟ ತೊತ್ತಿ ಬರ್ಬೋದು ಮನೆಗೆ. ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇವ್ರು ಗೌರ್ಮೆಂಟ್ನವ್ರಿಗೆ. ಯಾರಿಗೆ ಮಾಡಿದ್ದಾರೆ? ಅನುಕೂಲ ಇರೋರಿಗೆ ಮಾಡಿಕೊಟ್ಟಿದ್ದಾರೆ, ಬಡವ್ರಿಗೆ ಅನುಕೂಲ ಆಗ್ತಾ ಇಲ್ಲ ಇದು. ಅದಕ್ಕೆ ಬಡವ್ರಿಗೆ ಅನುಕೂಲ ಆಗೋದು ಯಾರು ಗೊತ್ತಾ? ನಮ್ಮ ಮಗಳು ಡೈಲಿ ಕಾಲೇಜ್ಗೆ ಹೋಗ್ತಾಳೆ ಸರ್, ಕಾಲೇಜಿಂದ ಬರ್ತಾಳೆ, ಅವಳಿಗೆ ಅನುಕೂಲ ಆಗುತ್ತೆ, ಅವಳಿಗೆ ಫ್ರೀ ಮಾಡ್ಬೋದು. ನನ್ನ ಮಗನಿಗೂ ಫ್ರೀ ಮಾಡ್ಬೋದಿತ್ತು, ಸ್ಟೂಡೆಂಟ್ಸಿಗೆ ಹುಡುಗಿರು ಇಬ್ಬರಿಗೂ ಮಾಡ್ಬೋದು, ಅನುಕೂಲ ಆಗುತ್ತೆ. ಈಗ ನನ್ನ ಮಗನಿಗೂ ಓಡಾಡಬೇಕು ಬಸ್ಸಲ್ಲಿ, ಅವನಿಗೆ ನಾವು ಪಾಸ್ ಕೊಡಿಸ್ತೀವಿ, ಅಲ್ಲಿ ಪಾಸ್ 2,000 ರೂಪಾಯಿ ಅಲ್ಲಿ ಆ ಕಡೆ ಅವನಿಗೆ ಕೊಡ್ತೀವಿ, ಇವಳಿಗೆ ಒಬ್ಳಿಗೆ ಮಾತ್ರ ಫ್ರೀ ಆಗಿದೆ ಅಷ್ಟೇ. ಅದು ಈಗ 1 ವರ್ಷದಿಂದ, ಮುಂಚೆ ಎಲ್ಲ ಪಾಸ್ ಅವ್ರಿಗೂ ಅಷ್ಟೇ ಪಾಸ್ ಆಗ್ತಾಯಿತ್ತು. ಅದರಿಂದ ಏನು ಅನುಕೂಲ ಆಗಿಲ್ಲ ಸರ್ ನಮಗೆ. 100% ಸರ್ ಅದೇ ಬರೋದು. ಏಕೆಂದರೆ ಅವ್ರ ಜನಗಳಿಗೆ ಎಲ್ಲರಿಗೂ ಕಣ್ಣಿಗೆ ಕಾಣಂಗೆ ಥರ ಕೆಲಸ ಮಾಡ್ತಾಯಿದ್ದಾರೆ ಸರ್. ಅದರಲ್ಲೇನು ಯಾವುದೋ ಇದೇನಿಲ್ಲ, ಮುಚ್ಚುಮರ ಏನಿಲ್ವಲ್ಲ. ಪ್ರತಿಯೊಬ್ಬರ ಅಭಿಪ್ರಾಯನೂ ಅದೇ ಇದೆ, ನಮ್ಮದು ಅಭಿಪ್ರಾಯನೂ ಅದೇ ಇದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.